ಕರ್ನಾಟಕ ಕಂಡಂಥ ಅಪ್ರತಿಮ ನಟ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಒಂದು 4ನೇ ವರ್ಷದ ಪುಣ್ಯಸ್ಮರಣೆ ಇಂದು ನಡೀತಿದೆ. ಇಲ್ಲಿ ನಾವು ಸದ್ಯಕ್ಕೆ ನೋಡ್ತಾ ಇರ್ಬೋದು, ನಮ್ಮ ಜೊತೆಗೆ ಸ್ಪೆಷಲ್ ಗೆಸ್ಟ್ ಒಬ್ರು ಇದ್ದಾರೆ, ಸ್ಪೆಷಲ್ ಅಭಿಮಾನಿ ಒಬ್ರು ಇದ್ದಾರೆ. ಅವ್ರನ್ನ ಮಾತಾಡಿಸ್ಕೊಂಡು ಹೋಗ್ತೇನೆ. ಅಮ್ಮ, ಪುನೀತ್ ರಾಜ್ಕುಮಾರ್ ಅವರಾಗಲಿ 4 ವರ್ಷ ಆಯಿತು. ಪ್ರತಿ ವರ್ಷ ತಾವು ತಮ್ಮದೇ ಕೈಯಿಂದ ಈ ಒಂದು ಆರಾಧನೆ ಮಾಡ್ಕೊಬರ್ತೀರಾ. ಏನಮ್ಮ ಇದು? ನಾನೇನು ಹೇಳಿ, ನನ್ಗೆ ಅದೇನೋ ಮನಸ್ಸು ಇರಲ್ಲ, ಮಾಡ್ಕೊಂಬರ್ತೀನಪ್ಪ ಅಷ್ಟೇ. ಅಂದರೆ ಯಾವ ರೀತಿ ಅಮ್ಮ ಇದು ಕಡಲೆ ಇದರಿಂದ ಮಾಡಿರುವಂಥದ್ದು? ಯಾವ ರೀತಿ ಹೆಂಗೆ ವ್ಯವಸ್ಥೆ ಮಾಡ್ತೀರಾ ಆಹಾರ ಮಾಡೋದಕ್ಕೆ? ನಾವು ಹೆಣ್ಮಕ್ಳಿಗೆ ಇವಾಗ ಹೋಳಿ ಹಬ್ಬದಲ್ಲಿ ಮಾಡ್ತೀವಿ. ನಾವು ಹೋಳಿ ಹಬ್ಬದಲ್ಲಿ ಕಾಮನ ಹಬ್ಬದಲ್ಲಿ ಮಾಡ್ತೀವಿ. 1 ವರ್ಷ ರಾಜ್ಕುಮಾರ್ ಸತ್ತೋದ್ರು, ಅವಾಗಲಿಂದ ತಗೊಂಬಂದು 1 ವರ್ಷ ತಪ್ಪಿಸಿಲ್ಲ. ಇವಾಗ ಪುನೀತ್ ಸತ್ತೋದ, ಪಾರ್ವತಮ್ಮ ಸತ್ತೋದ್ಲು, 1 ವರ್ಷ ನಾವು ತಪ್ಪಿಸಿಲ್ಲ. ಈಗ ಪುನೀತ್ ರಾಜ್ಕುಮಾರ್ ಆಗಲಿ 4 ವರ್ಷ ಆಯಿತು. ಅವ್ರ ಸಿನಿಮಾಗಳಾಗಲಿ ಅವ್ರದ್ದು ಒಂದು ಚಲನವಲನ ದೈಹಿಕವಾಗಿಲ್ಲ ನಮ್ಮ ಜೊತೆಗೆ, ಆದರೆ ಮಾನಸಿಕವಾಗಿ ಶಾಶ್ವತವಾಗಿ ಅಭಿಮಾನಿಗಳ ಹೃದಯದಲ್ಲಿ ಇರ್ತಾರೆ. ನೀವು ಅವ್ರ ಫ್ಯಾನು. ಅವ್ರದ್ದು ನಟಿಸಿರುವಂಥ ಸಿನಿಮಾ, ನಿಮ್ಮ ಮೆಚ್ಚಿನ ಒಂದು ಸಿನಿಮಾ ಯಾವುದು? ಎಲ್ಲ ಒಂದು ಸಿನಿಮಾನು ಬಿಡಲ್ಲ. ಒಂದು ಫೋಟೋಗಳು, ಇದು ಪಿಕ್ಚರು ಟಿ ವಿ ಒಳಗೆ ಎಲ್ಲ ನೋಡ್ತಾ ಕೂತ್ಕೊಂಡ್ಬಿಡ್ತೀವಿ. ಏನು ಬೇರೆ ಎಲ್ಲೂ ಕದಲಲ್ಲ. ನಾನು, ನನ್ನ ಮಗ ಎಲ್ಲರೂ ಅಷ್ಟೇ. ನಾವಿರೋದು ಊರಲ್ಲಿ ಕೆ ಇ ಟೆಂಪಲ್ ಮರಾಠಿ ಪಾಳ್ಯ, ಅದೇ ಕೆಲಸ ನಮ್ಮದು. ಈಗ ಎಷ್ಟಾರ ಮಾಡ್ಕೊಂಡು ಬಂದಿದ್ದೀರಾ ಮಗ? ಖಾರ ಮಾಡಿದೆ, 1 ವಾರ ಕುರುಬ್ರಳ್ಳಿ ಕಳಿಸಿದ್ದೀನಿ. ಕುರುಬ್ರಳ್ಳಿಯಲ್ಲಿ ಪೂಜೆ ಮಾಡ್ತಾರೆ ಇವತ್ತು. ಇನ್ನೂ 1 ವಾರ ಅದೆಲ್ಲೋ ಹಾಕ್ತೀನಿ ಅಂತ ನನ್ನ ಮಗ ಅಲ್ಲಿ ತೊಗೊಂಡೋದ. ಇಲ್ಲಿ 2 ತೊಗೊಂಬಂದಿದ್ದೀನಿ. ಈಗ ನೀವೇ ಕುತ್ಕೊಂಡು ಮಾಡಿರೋವಂಥದ್ದು? ಕುತ್ಕೊಂಡು ಮಾಡ್ತೀನಿ. ಡಾಕ್ಟರ್ ಇವನು ಮಂಜುನಾಥ್ ಅಂತ ಇದ್ದಾರೆ, ಅವರು 500 ರೂಪಾಯಿ ಕೊಟ್ಟರು ಬತಾಸ್ಗೆ. ಯಾರೋ ಅವ್ರಿಗೆ ಕೈಯಲ್ಲಿ ಆಯ್ತು, ಅವ್ರು ಕೊಟ್ಟರು. ಬೇಡ ಅಂತ ನಾನು ಹೇಳಲ್ಲ, ಯಾರು ಕೊಟ್ಟರು ಏನು ಬೇಡ ಅಂತ ನಾನು ಮಾತ್ರ ಹೇಳಲ್ಲ ಅಷ್ಟೇ. ಓಕೆ ಅಮ್ಮ, ಇದಿಷ್ಟು ಏನೋ ಅಪ್ಪು ಅವರೊಂದು ಸ್ಪೆಷಲ್ ಗೆಸ್ಟ್ ಆಗಿರ್ತಕ್ಕಂಥ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ವಿಶ್ವನಾಥತೆ, ಅಭಿಷೇಕ್, ಅಶ್ವಾಗ ನ್ಯೂಸ್, ಬೆಂಗಳೂರು.